ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ಸ್ವಾಮಿ ಮಹಾರಾಜರ ಸೇವೆದಾಗ ದಿಂಡೋರಿ ಪ್ರಣೀತ್ ವತಿಯಿಂದ ಅಮಾವಾಸ್ಯೆ ದಿನ ಅಥವಾ ಈ ಆಷಾಢ ಅಮಾವಾಸ್ಯೆ ದಿನ ಮಾಡುವಂಥ ಕೆಲವೊಂದು ಸೇವೆಗಳನ್ನ ಮತ್ತು ನಮ್ಮ ಮಕ್ಕಳಿಗೆ ನಾವು ಯಾಕೆ ಆರತಿ ಮಾಡಬೇಕು, ದೀಪಾವಳಿ ಪೂಜೆ ಬಗ್ಗೆ ನಿಮ್ಮ ಜೊತೆ ಇವತ್ತು ಮಾಹಿತಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡೆನು. ಇವತ್ತು ನಾವು ಪಿತೃದೋಷವನ್ನು ಯಾವ ರೀತಿ ದೂರ ಮಾಡ್ಕೋಬೇಕಂದ್ರೆ ಈ ದಿನ ಮಾಡಿದಂಥ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತನ್ನದೇ ಆದ ಒಂದು ವಿಶಿಷ್ಟ ದಿನವನ್ನು, ಒಂದು ವಿಶಿಷ್ಟ ಫಲವನ್ನು ನಮಗೆ ಕೊಡ್ತಿರ್ತಾರೆ. ನಾವು ಸೇವೆ, ಪೂಜೆ, ಪುನಸ್ಕಾರ, ಮಂತ್ರ ಸೂತ್ರಗಳಿರುತ್ತೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳನ್ನ ನಾವು ಖಂಡಿತವಾಗಿ ದೂರ ಮಾಡ್ಕೋಬೋದು. ಈ ವಿಡಿಯೋನ ಕೊನೆ ತನಕ ನೋಡ್ರಿ, ಯಾಕಂದ್ರೆ ನಮ್ಮ ಮಕ್ಕಳು ಹಠ ಮಾಡ್ಕೋದ್ರು, ಅಭ್ಯಾಸ ಮಾಡ್ಕೊತಿಲ್ಲ, ಹೇಳಿ ಮಾತು ಕೇಳಲ್ಲ, ಸರಿಯಾಗಿ ಊಟ ಮಾಡೋಲ್ಲ, ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾರೋ, ಇದೆಲ್ಲ ನಮ್ಗೆ ಬ್ಯಾಡ್ ಆಗೈತಿ. ಇದರಿಂದ ನಮ್ಗೆ ಯಾವುದೇ ಒಂದು ಸೇವೆ ಇದೆ ಅಂದ್ರೆ ನೀವು ತಿಳಿಸ್ಕೊಡ್ರಿ. ಅಂದ್ರೆ ಇವತ್ತು ಈ ನಾಳೆಯ ದಿನ ಅಂದ್ರೆ 12 ತಾರೀಕು ತಪ್ಪದೆ ಈ ಒಂದು ಚಿಕ್ಕ ಉಪಾಯವನ್ನು ಮಾಡ್ಕೊರಿ. ಖಂಡಿತ ಇದರಿಂದ ನಿಮ್ಗೆ ನಿಮ್ಮ ಮಕ್ಕಳದಾಗ ಬದಲಾವಣೆ ಅಂದ್ರೆ ನಿಮ್ಮ ಮಕ್ಕಳ ವರ್ತನೆದಾಗಲಿ ಅವರ ಅಭ್ಯಾಸ ಮಾಡೋ ರೀತಿ ಪ್ರತಿಯೊಂದ್ರಿಗೂ ನಿಮ್ಗೆ ಬದಲಾವಣೆ ಕಂಡು ಬರ್ತೈತಿ. ಮೊದಲನೇದಾಗಿ ಒಂದು ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಮೊದಲನೇದಾಗಿ ಅಮಾವಾಸ್ಯೆ ಅಂದ್ಕೂಡಲೇ ನಾನು ನಿಮ್ಗೆ ನನ್ನ ಕಮ್ಯುನಿಟಿ ಪೋಸ್ಟ್ದಾಗ ಸಹ ಶೇರ್ ಮಾಡ್ಕೊಂಡೆ. ನಾನು ದಿಂಡೋರ ಪ್ರಣೀತದಿಂದ ಅಮಾವಾಸ್ಯೆ ದಿನ ಏನು ಮಾಡಬೇಕು ಅದನ್ನು ಒಂದ್ಸಲ ಓದ್ರಿ. ಸರಳವಾಗಿ ಹೇಳ್ತಾ ನೋಡ್ರಿ, ನಮ್ಮ ಮನ್ಯಾಗ ಸರಳವಾಗಿ ಮೊದಲನೇದಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಬಾಗಿಲ ಸ್ವಚ್ಛಂಗೆ ಒರೆಸ್ಕೋದು, ಅದಕ್ಕೆ ಸ್ವಸ್ತಿಕ್ ಅಂದ್ರೆ ಶುಭ ಚಿಹ್ನೆಗಳನ್ನ ತೆಗಿಬೇಕು. ಅಂದ್ರೆ ಅಲ್ಲಿಂದ ಸಕಾರಾತ್ಮಕ ಊರ್ಜೆ ಅನ್ನೋದು ನಮ್ಗೆ ಕ್ರಿಯೇಟ್ ಆಗ್ತೈತಿ. ಆನಂತರ ಹೊರಸಕ್ಕೆ ಅರಿಶಿನ ಲೇಪನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು. ಆನಂತರ ನಾವು ಶ್ರೀ ಸೂಕ್ತದ ನಾಳಿನ ದಿನ ಅಂದ್ರೆ ಈ ಬರೋ ಆಷಾಢ ಅಮಾವಾಸ್ಯೆಗೆ ನಾವು ಲಕ್ಷ್ಮೀ ಪ್ರಾಪ್ತಿ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಯಾವ್ಯಾವ ಮಂತ್ರ ಸ್ತೋತ್ರಗಳು ಪಠಣ ಮಾಡಬೇಕು, ಶ್ರೀ ಸೂಕ್ತ, ವೆಂಕಟೇಶ ಸ್ತೋತ್ರ, ಕುಬೇರ ಮಂತ್ರ, ನವಾರ್ಣ ಮಂತ್ರ, ಈ ರೀತಿ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಸಾಧ್ಯವಾದಷ್ಟು ಮಂತ್ರ ಸ್ತೋತ್ರಗಳು ಪಠಣ ಮಾಡ್ರಿ. ಇನ್ನು ಈ ದಿನ ನಾವು ನಮ್ಮ ಮಕ್ಕಳ ಮೇಗ ಈ ಒಂದು ವಸ್ತುವನ್ನು ನಿವಾರಿಸ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮಗು ತನ್ನದೇ ಆದ ಒಂದು ತೇಜಸ್ಸು, ತನ್ನದೇ ಆದ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು, ತನ್ನದೇ ಆದ ಒಂದು ಬುದ್ಧಿಶಕ್ತಿ, ತನ್ನದೇ ಆದ ಒಂದು ಟ್ಯಾಲೆಂಟನ್ನು ಹೊಂದಿರ್ತೈತಿ. ಆದರೆ ಅದನ್ನು ನಾವು ಗುರುತಿಸುವಂಥ ಕರ್ತವ್ಯ ನಮ್ಮ ಪಾಲಕರದಾಗಿರ್ತೈತಿ. ನಮ್ಮ ಮನೆಗಿರೋ ಪ್ರತಿಯೊಬ್ಬರು ಆ ಮಗುವಿನ ವರ್ತನೆ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ತಿರ್ತೇವೆ. ಆದರೆ ಕೆಲವೊಂದು ಸಲ ನಮ್ಮ ಕಡೆಯಿಂದ ಆ ತಪ್ಪಾಗಿರ್ತಾವೆ ಅಥವಾ ಮಕ್ಕಳಿಗೆ ಎಲ್ಲೋ ಹರ್ಟ್ ಇರ್ತೈತಿ. ಇದೆಲ್ಲದರಿಂದ ಹೊರಗೆ ಬರಬೇಕು. ದೃಷ್ಟಿ ದೋಷ ಪ್ರತಿಯೊಂದು ನಮ್ಮ ಮಕ್ಕಳು ಆರೋಗ್ಯಕರವಾಗಿರಬೇಕು, ಯಾವಾಗೂ ಖುಷಿಯಿಂದ ಇರಬೇಕು, ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೇಕಂದ್ರೆ ನಾವು ನಾಳೆ ಅಮಾವಾಸ್ಯೆ ದಿನ 12 ಗಂಟೆ ಒಳಗೆ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಸೂರ್ಯೋದಯ ತಿಥಿನ ನಮ್ಗೆ ಅಮಾವಾಸ್ಯೆ ಹತ್ತೋದೈತಿ. ಅಂದ್ರೆ ರಾತ್ರಿ 11 ಗಂಟೆಗೆ ಅಮಾವಾಸ್ಯೆ ಹತ್ತೋದ್ರಿಂದ ನಮ್ಮ ಬೆಳಗಿನ ಸೂರ್ಯೋದಯ ತಿಥಿ ಅಮಾವಾಸ್ಯೆ ಇರ್ತೈತಿ. ರಾತ್ರಿ 11 ಗಂಟೆಗೆ ಅಮಾವಾಸ್ಯೆ ಸಮಾಪ್ತಿ ಆಗೋದೈತಿ. ಇವತ್ತು ರಾತ್ರಿ ಅಂದ್ರೆ ಮಂಗಳವಾರ ದಿವಸ ರಾತ್ರಿ 1 ಗಂಟೆಗೆ ಅಮಾವಾಸ್ಯೆ ಹತ್ತೋದೈತಿ. ಬುಧವಾರ ದಿವಸ ಪೂರ್ಣ ರಾತ್ರಿ 11 ಗಂಟೆಗೆ ಮತ್ತು ಅಮಾವಾಸ್ಯೆ ಸಮಾಪ್ತಿ ಆಗೋದು. ಹಾಗಾಗಿ ಬುಧವಾರ ದಿನ ಇಡೀ ದಿನ ನಮ್ಗೆ ಅಮಾವಾಸ್ಯೆ ಹತ್ತೈತಿ. ಆದಷ್ಟು 12 ಗಂಟೆ ಒಳಗೆ ಇದನ್ನು ಮಾಡ್ಕೊರಿ. ಒಂದು ಬೊಗನ್ಯಾಗ ಸಣ್ಣ ಅನ್ನ ಬೇಯಿಸ್ಕೋದೈತಿ, ಅದ್ರಾಗ ನೀವು ಉಪ್ಪು ಹಾಕಿದ್ರೂ ನಡಿತೈತಿ. ಉಪ್ಪು ಹಾಕಿ ಆನಂತರ ಒಂದು ಸಣ್ಣ ಬಟ್ಲಾಗ ಆ ಅನ್ನವನ್ನು ತೊಗೋದೈತಿ. ಅಂದ್ರೆ ನಿಮ್ಮ ಮನ್ಯಾಗ ಎಷ್ಟು ಮಕ್ಳು ಅದಾರ ಅವ್ರಿಗೆ ಸಪ್ರೇಟ ಅನ್ನ ಮಾಡ್ಬೇಕಂತಿಲ್ಲ. ಒಂದೇ ಸಣ್ಣ ಬೊಗನ್ಯಾಗ ಅನ್ನ ಮಾಡಿ, ನಿಮ್ಮ ಮನ್ಯಾಗ 2 ಜನ ಇದ್ರು 3 ಜನ ಇದ್ರು ಅಂದ್ರೆ ಇಲ್ಲಾದ್ರೂ ಒಂದು ಸಣ್ಣ ಬಟ್ಲದಾಗ ಬರುವಷ್ಟು ಅನ್ನವನ್ನು ಅಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಆ ಅನ್ನವನ್ನು ತೊಗೊಂಡು ನಾವು ಇದನ್ನೇನಿಲ್ಲ ಉಪಾಯ 12 ಗಂಟೆ ಒಳಗೆ ಮಾಡೋದಿತ್ತು. ಅಂದ್ರೆ ಹುಡುಗರು ಸ್ಕೂಲಿಗೆ ಹೋಗ್ಕಿಂತ ಮುಂಚೆ ಬೆಳಗ್ಗೆ ನಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಆ ನಂತರ ಒಂದು ಸಣ್ಣ ಬಟ್ಲಾಗ ಅನ್ನ ತೊಗೊಂಡು ಅದ್ರ ಮ್ಯಾಗ ನಾವು ಅವ್ರ ಮೈಗಿಂದ ನಿವಾಳಿಸ್ಬೇಕಂದ್ರೆ ಈ ರೀತಿ ಹಿಂಗೆ ಈ ಪೂರ್ಣ ತಲೆದಿಂದ ಹಿಡಿದ ಕಾಲು ತನಕ ನಿವಾಳಿಸ್ಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ಅವ್ರಿಗೆ ಆದಂಥ ಏನೇ ಒಂದು ನೆಗೆಟಿವಿಟಿ ಇರಲಿ, ಏನೇ ಒಂದು ಅವ್ರಿಗೆ ತ್ರಾಸ ಆಗತ್ರ ಅದೆಲ್ಲ ಕೂಡ ಕಡಿಮೆ ಆಗ್ತೈತಿ. ಆ ನಿವಾಳಿಸುವಾಗ ನಾವು ಏನು ವಿಚಾರ ಮಾಡಬೇಕು, ನನ್ನ ಮಕ್ಕಳ ಚಲೋ ಅಭ್ಯಾಸ ಮಾಡ್ತಾರೋ, ನನ್ನ ಮಕ್ಕಳ ಆರೋಗ್ಯದಿಂದ ಇದಾರು, ನನ್ನ ಮಕ್ಕಳ ಹಠ ಮಾಡ್ಕತ್ತಿಲ್ಲ ಅಂದ್ರೆ ನಾವು ಆದಷ್ಟು ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ವಿಚಾರ ಮಾಡಬೇಕು, ಮನಸ್ಸಾಗ ಹೇಳ್ಕೋಬೇಕು. ಮತ್ತು ಒಂದೇನಂದ್ರೆ 1ರಿಂದ 9ನೇ ಲೈನ್ ಒಳಗೆ ನಮ್ಗೆ ರಾಮರಕ್ಷ ಸ್ತೋತ್ರ ಅದನ್ನು ಆರತಿ ಮಾಡೋದು ಹೇಳೋದು. ಈಗ ನಿವಾಳಿಸಿ ಇದನ್ನ ಏನು ಮಾಡ್ಬೇಕಂದ್ರೆ ನಮ್ಮ ಟೆರೆಸ್ ಮ್ಯಾಗ ಅಥವಾ ಗ್ಯಾಲ್ರಾಗ ಅವುಗಳನ್ನ ಯಾವುದೇ ಪಕ್ಷಿ ಪ್ರಾಣಿಗಳು ತಿನ್ನುವಂಥ ರೀತಿಯಾಗ ಓದಿಡ್ಬೇಕು. ಒಂದು ಸಣ್ಣ ಪ್ಲಾಸ್ಟಿಕ್ ಬಟ್ಲ ತೊಗೊರಿ ಅಥವಾ ಒಂದು ಪೇಪರ್ದಾಗ ತೊಗೊರಿ ನಡಿತೈತಿ. ಅದನ್ನು ನೀವು ಸಣ್ಣ ಟೆರೆಸ್ ಮ್ಯಾಗ ಇಡ್ರಿ ಅಥವಾ ಹೋಗಿ ಒಂದು ಗ್ಯಾಲ್ರಾಗ ಇಡ್ರಿ ಅಥವಾ ಹೊರಗೆ ನೀವು ಅಂಗಳಾಗ ಕೂಡ ಪ್ರಾಣಿ ಪಕ್ಷಿಗಳು ತಿನ್ನುವಂಥ ಜಾಗನಾಗ ಅದನ್ನ ಇಡಬೇಕು. ಇದನ್ನು ಅಮಾವಾಸ್ಯೆ ದಿನ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಪ್ರತಿಯೊಂದು ಸಣ್ಣ ಮಕ್ಕಳಿಗೆ ತನ್ನದೇ ಆದ ಒಂದು ತೇಜಸ್ಸನ್ನು ಹೊಂದಿರ್ತೈತಿ. ಆ ಮಕ್ಕಳಿಗೆ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು. ಈ ದಿನ ಮಾಡೋದ್ರಿಂದ ಅವ್ರ ಹಠ, ಅವರ ಸೋಂಬೇರಿತನ ಏನಿರ್ತೈತೆ ಅದೆಲ್ಲ ಕಡಿಮೆ ಆಗ್ತೈತಿ. ಇನ್ನು ನೆಕ್ಸ್ಟ್ ನಾವು ಈ ದಿನ ಮಕ್ಕಳಿಗೆ ಔಕ್ಷನ್ ಮಾಡ್ತಾರೆ. ಔಕ್ಷನ್ ಅಂದ್ರೆ ನಮ್ಮ ಕಡೆ ಔಕ್ಷನ್ ಅಂತ ಈ ರೀತಿ ಕರೀತಾರೋ. ನಾವು ಔಕ್ಷನ್ ಅಂದ್ರೆ ಆರತಿ ಮಾಡೋದ. ಈ ರೀತಿ ಆರತಿ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಯಾವಾಗ ಕೃಷ್ಣನ ಜನ್ಮ ಆಗ್ತೈತಿ ಅವಾಗ
ಅವ್ರ ಮಾವ ಕಂಸ ಮಹಾರಾಜ ಏನಿರ್ತಾವ್ರ ಅವನ್ನ ಸಂಹಾರ ಮಾಡಕತ್ತೇಳಿ ಅನೇಕ ರಾಕ್ಷಸರನ್ನ ಅನೇಕ ವ್ಯಕ್ತಿಗಳನ್ನ ಕಳಿಸ್ತಾ. ಆದ್ರೆ ಕೃಷ್ಣನಲ್ಲಿರುವ ತೇಜಸ್ಸ, ಅವನಲ್ಲಿರುವ ಆ ಕಳೆದಿಂದ ಒಂದು ವಿಕೃಪ ಸ್ವರೂಪವಾದಂಥ ರಾಕ್ಷಸ ಕೂಡ ತನ್ನ ವ್ಯಕ್ತಿತ್ವವನ್ನ ಸುಧಾರಿಸ್ಕೊತೈತೆ. ಅಂದ್ರೆ ಆ ತೇಜಸ್ಸ, ಕೃಷ್ಣನ ಕಣ್ಣಲ್ಲಿರುವ ತೇಜಸ್ಸ ಆ ವಿಕೃತವಾಗಿರುವಂಥ ರಾಕ್ಷಸನ ಧ್ವಂಸಗೊಳ್ತೈತೆ. ಅಂದ್ರೆ ಅವನ ತೇಜಸ್ಸಿಂದ ಆ ರಾಕ್ಷಸ ತನ್ನ ಸ್ವರೂಪವನ್ನ ತನ್ನ ವಿಕೃತವಾದ ಸ್ವರೂಪವನ್ನ ಸುಂದರವಾಗಿದ್ದ ಕಾಣ್ತದ. ಅಂದ್ರೆ ಕೃಷ್ಣ ಆ ಮಗುವಿನಲ್ಲಿರುವಂಥ ತೇಜಸ್ಸ, ಅವನ ಕಣ್ಣಲ್ಲಿರುವ ಹೊರಪಕ್ಕೆ ಅಷ್ಟು ಶಕ್ತಿ ಇರ್ತೈತಿ. ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ನಾವು ಈ ದಿನ ಆರತಿ ಮಾಡಬೇಕು. ಆ ದಿನ ಅಮಾವಾಸ್ಯೆ ಏಕಾದಶಿ ಆಗಿರ್ತೈತಿ. ಅಂದ್ರೆ ಆಷಾಢಿ ಅಮಾವಾಸ್ಯೆ ಆಗಿರ್ತೈತಿ. ಹಾಗಾಗಿ ಈ ದಿನ ನಾವು ಮಕ್ಕಳಿಗೆ ನಾವು ಆತ ಕೆಲವೊಂದು ಕಡೆ ಈ ಪದ್ಧತಿ ಇಲ್ಲ, ಇನ್ನೂ ಯಾರು ಮಾಡ್ಕತ್ತಿಲ್ಲ ಮಾಡಿ ನೋಡಿ. ಒಂದು ನಮ್ಮ ಮಕ್ಕಳಿಗೆ ನಾವು ಆರತಿ ಮಾಡೋದ್ರಿಂದ ಅಲ್ಲಿ ಏನು ನಾವು ಬಯಸ್ತೇವೋ ಅವ್ರಿಗೆ ಒಳ್ಳೆಯದನ್ನ ಬಯಸ್ತಿರ್ತೇವೆ. ಪ್ರತಿಯೊಬ್ಬರು ತಾಯಿ ತನ್ನ ಮಕ್ಕಳಿಗೆ ಒಳ್ಳೆಯದನ್ನ ಬಯಸ್ತಿರ್ತಾರೆ. ತನ್ನ ಮಕ್ಕಳ ಪ್ರತಿಯೊಂದ್ರೊಳಗೆ ಮುಂದೆ ಹೋಗ್ಲಿ, ಪ್ರತಿಯೊಂದು ಅವ್ರ ಜೀವನದಾಗ ಸುಖ ನೆಮ್ಮದಿಯನ್ನ ಸಿಗಲಿ, ಅವ್ರಿಗೆ ನನಗಿಷ್ಟ ಅವ್ರು ಹೆಚ್ಚು ಖುಷಿಯಿಂದ ಇರಲಿ ಅಂತ ಹೇಳಿ ನಾವೆಲ್ಲರೂ ಬಯಸ್ತಿರ್ತೀವಿ. ಅದೇ ರೀತಿ ನಾಳಿನ ದಿನ ಆರತಿ ಮಾಡೋದ್ರಿಂದ ಅವ್ರಿಗೆ ಇನ್ನಷ್ಟು ನಮ್ಮ ಆಶೀರ್ವಾದ ಇರ್ತೈತಿ, ನಮ್ಮ ಹರಿಕೆ ಇರ್ತೈತಿ, ಅವ್ರಿಗೆ ಇನ್ನಷ್ಟು ಬಲಪಡಿಸ್ತೈತಿ, ಅವ್ರಿಗೆ ಇನ್ನಷ್ಟು ಯಾವುದೇ ಒಂದು ಕೆಲಸದಾಗ ಅವ್ರಿಗೆ ಸಾಥ್ ಕೊಡ್ತೈತಿ. ಹಾಗಾಗಿ ನಾಳಿನ ದಿನ ನೀವು ಕನಕದ ದೀಪ ಅಂದ್ರೆ ಕನಕದ ದೀಪ ಅಂತ ಕರೀತಾರ, ಗೋಧಿ ಹಿಟ್ಟಿನ ದೀಪ, ಅದ್ರಾಗ ಬೆಲ್ಲ ಹಾಕಿ ಕೂಡ ನೀವು ಮಾಡ್ಬೋದು. ಇಲ್ಲ ಅಕ್ಕ ನಾವು ಸಾದಾ ದೀಪದಿಂದ ಆರತಿ ಮಾಡ್ತೀವಿ ಅಂದ್ರೆ ನಡ್ತೈತಿ. ಆರತಿ ಮಾಡುವಾಗ ನೀವು ರಾಮರಕ್ಷಾ ಸ್ತೋತ್ರ ಹೇಳೋದೈತಿ. ರಾಮರಕ್ಷಾ ಸ್ತೋತ್ರ ಎಲ್ಲಿಂದಂದ್ರೆ 1ರಿಂದ 10ನೇ ಲೈನ್ 9ನೇ ಲೈನ್ ತನಕ ರಾಮರಕ್ಷಾ ಸ್ತೋತ್ರ ಹೇಳೋದೈತಿ. ಅಲ್ಲಿಂದ ಏನು ಮುಂದಿತ್ಲೆ ಅದು ಫಲಶ್ರುತಿ ಇರ್ತೈತಿ. ಈ ರಾಮರಕ್ಷಾ ಸ್ತೋತ್ರವಾಗ ನೀವು 5 ಸಲ ಆರತಿ ಮಾಡ್ರಿ ಅಥವಾ 7 ಸಲ ನಿಮ್ಗೆ ಹೆಂಗೆ ಅನುಕೂಲ ಇರ್ತೈತೆ ಆ ಸಲ. ಮತ್ತು ಆರತಿ ಮಾಡುವಾಗ ಮಕ್ಕಳನ್ನ ಉತ್ತರಕ್ಕೆ ಅಥವಾ ಪೂರ್ವಕ ಮುಖ ಮಾಡಿ ಕುಣಿಸ್ಬೇಕು. ಆ ರೀತಿ ನಾವು ಆರತಿ ಮಾಡಬೇಕು. ಅವ್ರ ಮುಖ ಪೂರ್ವಕ ಅಥವಾ ಉತ್ತರಕ್ಕಾಗಿರ್ಬೇಕು. ಈ ರೀತಿ ನಾವು ಕುಣಿಸಿ ಅವರಿಗೆ ಈ ರೀತಿ ಆರತಿ ಮಾಡ್ಬೇಕು. ಹಿಂಗೆ ರೌಂಡ್ ಆರತಿ ಮಾಡ್ತಾವಲ್ಲ, ಈ ರೀತಿ ಆರತಿ ಮಾಡಿ 5 ಸಲ ಮಾಡ್ರಿ ಅಥವಾ 7 ಸಲ ಮಾಡ್ರಿ. ಆ ಆರತಿಯನ್ನು ನೀವು ಕನಕದಿದ್ದು ಅಂದ್ರೆ ಅದನ್ನ ನೀವು ಆರತಿ ಅದನ್ನ ಇಟ್ಬಿಡೋದು. ಇಲ್ಲ ನೀವು ಏನು ದೀಪ ಪೂಜನೆ ಮಾಡಿರ್ತಾರಲ್ಲ ಅದ್ರಾಗಿಂದ 2 ಆರತಿ ತೊಗೊಂಡು ನಿಮ್ಮ ಮಕ್ಕಳಿಗೆ ಆರತಿ ಮಾಡಬೇಕು. ಆ ನಂತರ ನೀವು ಏನು ಫಲಶ್ರುತಿ ಹೇಳ್ತಿರಲ್ಲ, ರಾಮರಕ್ಷಾ 9ನೇ ಸ್ತೋತ್ರ 9ನೇ ಲೈನ್ ತನಕ ಮುಗಿತಿ. ಆನಂತರ ಫಲಶ್ರುತಿ ಹೇಳ್ತಿರ್ತೇವೋ ಅವಾಗ ನಾವು ಆರತಿ ಮಾಡೋರ ನಮ್ಮ ಮಕ್ಕಳ ಕೈ ಮುಗಿದ್ಕೊಳ್ಬೇಕು. ರಾಮರಕ್ಷಾ ಅಂದ್ರೆ ನಮ್ಮ ಕೈ, ಕಾಲ, ಬೆನ್ನ, ತಲೆ, ಎದೆ ಪ್ರತಿಯೊಂದು ಅಂಗ ನಮ್ದು ಸದೃಢವಾಗಿರಬೇಕು. ಪ್ರತಿಯೊಂದು ಅಂಗವು ಶಕ್ತಿಯುತವಾಗಿರಬೇಕು. ಪ್ರತಿಯೊಂದು ಅಂಗವು ಆರೋಗ್ಯವಾಗಿರಬೇಕು. ಆ ರಾಮರಕ್ಷಾ ಸ್ತೋತ್ರದಾಗ ಅದೇ ಇದು ಉಲ್ಲೇಖ ಐತಿ. ಆ ನಂತರ ನಾವು ಫಲಶ್ರುತಿ ಹೇಳುವಾಗ ಶ್ರೀರಾಮನಿಗೆ ನಾವು ಪ್ರಾರ್ಥನೆ ಮಾಡಿ ಈ ಸೇವೆಯನ್ನು ಅವರಿಗೆ ಸಮರ್ಪಣೆ ಮಾಡೋದೈತಿ. ಇಷ್ಟು ಮಾಡೋದೈತಿ. ಇನ್ನು ನಾವು ಪಿತೃದೋಷಕ್ಕೆ ಏನು ನಿವಾರಣೆ, ಪ್ರತಿ ಅಮಾವಾಸ್ಯೆ ಬರುವಾಗ ನಾವು ಮಧ್ಯಾಹ್ನ 12 ಗಂಟೆಗೆ ನಾವು ಪಿತೃದೋಷ ಅಂದ್ರೆ ನಮ್ಗೆ ಪಿತೃದೋಷ ಕಾರ್ಕತ್ತಂದ್ರೆ ಮನ್ಯಾಗ ಹಣಕಾಸಿನ ಸಮಸ್ಯೆ ಆಗ್ತೈತಿ, ಅನಾರೋಗ್ಯ ಸಮಸ್ಯೆ ಆಗ್ತೈತಿ, ಸಂತಾನ ಪ್ರಾಪ್ತಿದ ಸಮಸ್ಯೆ ಆಗ್ತೈತಿ, ಮದುವೆ ವಿಳಂಬ ಆಗ್ತಾವ. ಪಿತೃದೋಷ ಅಂದ್ರೆ ಒಂದಲ್ಲ ಅನೇಕ ಸಮಸ್ಯೆಗಳು ಉದ್ಭವಿಸ್ತಾವೆ. ಯಾಕಂದ್ರೆ ನಮ್ಮ ಪಿತೃರ ಅತೃಪ್ತರಿದ್ರೆ ನಮ್ಗೆ ಯಾವ ರೀತಿ ಆಶೀರ್ವಾದ ಅವ್ರು ಮಾಡ್ಬೋದು, ಆಶೀರ್ವಾದ ಮಾಡಕ್ಕೆ ಸಾಧ್ಯ ಇಲ್ಲ. ಅವರು ತೃಪ್ತರಿದ್ರಂದ್ರೆ ಅವ್ರ ಆಶೀರ್ವಾದ ಸದಾ ನಮ್ಮ ಹಿಂದೆ ಇರ್ತೈತಿ. ಹಾಗಾಗಿ ನಾಳಿನ ದಿನ ಅನ್ನ ಮೊಸರ ನೈವೇದ್ಯನ ನಾವು ಇಡೋದೈತಿ ಹೊರಗಡೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಬಾಳೆ ಎಲೆ ತಗೋರಿ ಅಥವಾ ಒಂದು ಪ್ಲಾಸ್ಟಿಕ್ ನಿಮ್ದು ಏನಿರ್ತೈತಿ ಆ ಪ್ಲೇಟ್ ತೊಗೊಂಡು ಅದ್ರಾಗ ನೀವು ಅನ್ನ ಮೊಸರ ನೈವೇದ್ಯ ಇಟ್ಟ ಒಂದು ಪೂರ್ಣ ಬಟ್ಲ ಅಂದ್ರೆ ಅನ್ನ ಒಂದು ಬಟ್ಲ ಹಾಕಿ ಅದನ್ನ ಪೂರ್ಣ ಸಮ ಮಾಡ್ಕೊಂಡು ಹಿಂಗೆ ಉಲ್ಟಾ ಹಾಕಿ ಅದ್ರ ಮ್ಯಾಗ ಅನ್ನ ಮೊಸರ ನೈವೇದ್ಯ ಇಡೋದೈತಿ. ಆ ನೈವೇದ್ಯ ಮತ್ತು ನೀವು ಮಧ್ಯಾಹ್ನ 12 ಗಂಟೆಗೆ ಯಾರು ಮನ್ಯಾಗ ಇರ್ತಿರಲ್ಲ ಅವ್ರು ಮಾಡ್ಬೋದು. ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕತ್ತಿಲ್ಲ, ನಮ್ಮ ಮನ್ಯಾಗಿರೋರು ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಬೋದು. ಅದನ್ನ 12 ಗಂಟೆಗೆ ಕರೆಕ್ಟ್ 12 ಗಂಟೆಗೆ ನೀವು ನಿಮ್ಮ ಟೆರೆಸ್ ಮ್ಯಾಗ ಇಡ್ರಿ ಅಥವಾ ಹೊರಗಡೆ ಇಡ್ರಿ. ಅಲ್ಲಿ ಒಂದು ಸಣ್ಣ ಬಟ್ಲ ನೀರು ಹಾಕಿಡೋದೈತಿ. ಇಷ್ಟು ನಮ್ಗೆ ಮಾಡೋದೈತಿ. ಇದರಿಂದ ಏನಾಗ್ತೈತಿ ಅಂದ್ರೆ ನಮ್ಮ ಪಿತೃರನ್ನು ನಾವು ತೃಪ್ತಿ ಆಗ್ತೈತಿ, ಅವ್ರ ಆಶೀರ್ವಾದ ಕೂಡ ನಮ್ಗೆ ಸಿಗ್ತೈತಿ. ಇಷ್ಟು ಸೇವೆ ನಾಳಿನ ದಿನ ನಮ್ಗೆ ಅಮಾವಾಸ್ಯೆ ದಿನ ಮಾಡೋದೈತಿ. ಈ ಸಣ್ಣ ಪುಟ್ಟ ಸೇವೆಗಳು ಇದಾವೆ, ಆದ್ರೆ ಅನೇಕ ರೀತಿ ಬದಲಾವಣೆಗಳು ನಮ್ಮ ಜೀವನದಾಗ ತರ್ತಿರ್ತಾವೆ. ನಾವು ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿ ನಮ್ಮನ್ನು ಹಿಡ್ಕೊಂಡು ನಾವು ಬಯಸೋದೆಲ್ಲ ನಮ್ಮ ಮಕ್ಕಳು ಒಳ್ಳೇದಾಗಲಿ, ಈ ಕಲಿತಂಥ ವಿದ್ಯೆ ಅವ್ರ ತಲೆಗಾಗಲಿ, ಆ ವಿದ್ಯದಿಂದ ಅವ್ರ ಜೀವನದಾಗ ಸುಖಕರ ಆಗಲಿ, ಅವರು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅನ್ನೋ ನಾವೆಲ್ಲರೂ ಬಯಸ್ತಿರ್ತೇವೆ. ಪ್ರತಿಯೊಬ್ಬರು ತಂದೆ ತಾಯಿ ಅದಕ್ಕೋಸ್ಕರ ಶ್ರಮ ಪಡ್ತಿರ್ತಾರೋ. ತಮ್ಮ ಎಲ್ಲ ಕಷ್ಟಗಳನ್ನ ತಮ್ಮ ಮಗುವಿನ ಸುಖದಾಗ ಅವರು ಖುಷಿಯನ್ನು ಪಡ್ತಿರ್ತಾರೋ. ಅವ್ರ ಸುಖ ಅವ್ರು ಮಾಡುವಂಥ ಪ್ರತಿಯೊಂದು ಏನೇ ಒಂದು ಇದಾಗಲಿ, ಕೆಲಸ ಆಗಲಿ, ಸಣ್ಣ ಪುಟ್ಟ ಒಂದು ಗೆಲುವಾಗಲಿ, ಅದನ್ನ ಅವ್ರಿಗೆ ಎಷ್ಟೋ ಆನಂದವನ್ನು ತಮ್ಮ ತಂದೆ ತಾಯಿಗೆ ತಂದು ಕೊಡ್ತಿರ್ತೈತಿ. ಹಾಗಾಗಿ ನಾವು ಒಂದು ಸಣ್ಣ ಪುಟ್ಟ ಉಪಾಯಗಳನ್ನ ಮಾಡೋದ್ರಿಂದ ಅವ್ರ ಜೀವನದಾಗ ಕೂಡ ಅವರಿಗೆ ಏನೇ ಒಂದು ನಕಾರಾತ್ಮಕ ಊರ್ಜಾ ತ್ರಾಸಾಗಲಿ, ಏನೋ ಒಂದು ಶಾರೀರಿಕ ಮಾನಸಿಕ ತ್ರಾಸಾಗಲಿ, ಇವೆಲ್ಲ ಕ್ರಮೇಣವಾಗಿ ದೂರವಾಗಿ ಅವರಿಗೆ ಒಂದು ಖುಷಿಯನ್ನು ತಂದು ಕೊಡ್ತಾವೆ. ಈ ರೀತಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ, ನೀವು ಮಾಡೋದಿಷ್ಟ ಒಂದು ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಮುಂದಿನ ಹೊಸ ವಿಡಿಯೋದಾಗ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.